Hi guys, welcome back to my YouTube channel. ಸೊ ಈ ಸ್ವಲ್ಪ ಡಿಲೇ ಆಗಿದೆ ವೀಡಿಯೋಸು ಬ್ಲಾಗ್ಸ್ ಮಾಡೋದಕ್ಕೆ, ಯಾಕಂದರೆ ನನಗೇನು ಪ್ರಾಪರ್ ಕಂಟೆಂಟ್ ಸಿಗ್ತಾ ಇದ್ದಿರಲಿಲ್ಲ. ಸೊ ನಮ್ಮಮ್ಮ ಹೇಳ್ತಾಯಿದ್ರು ಊರನ್ನು ತೋರಿಸು ಅಂತ. ಅವ್ರ ಊರು ಏನಿದೆ ನೋಡೋಣ ಬನ್ನಿ. ರಂಗೋಲಿಗಳು ಮತ್ತು ಹಸು ತಪ್ಪೆಗಳು, ಕೋಳಿ ಮರಿಗಳು, ಕೋಳಿಗಳು, ನಮ್ಮ ಮಾಮನ ನೀರಿನ ಟ್ಯಾಂಕು, ಗಿಡಗಳು, ಮರಗಳು, ಇದೇ ರೋಡ್ ಹಾಕಿದ್ದ ರೋಡುಗಳು, ಇದೇ ಮೋರಿಗಳು, ಇದೇ ಹಸುಗಳು. ಸ್ಟಾಪ್. ಈ ಥರ ತೋರಿಸೋ ಬದಲು ಈ ಥರ ತೋರಿಸ್ರೆ ಹೇಗಿರುತ್ತೆ? ಗೈಸ್, ರೌಡಿ ಪಾರು ಅಂತ ನಾವು ಸ್ವೀಟಾಗಿ ಕರೆಯೋದು ಇವ್ರನ್ನ. ಒಂದು ರೋಡಿ ಸ್ಟೈಲ್ ಕೊಡು, ಒಂದು ರೋಡಿ ಸ್ಟೈಲ್ ಹಾಕೋ. ಭಾಗಕ್ಕೆ ಸಂಬಂಧಗಳೆಲ್ಲ ನಮ್ಮ ತಾತ ಅಜ್ಜಿ ಗಾಯ್ಸ್. ಬಾಯ್. ಅದಕ್ಕೂ ಕಾರ್ತಿಕನೇನಾ? ಅದು ಕೊಡಮ್ಮ, ಈ ಥರ ಕೊಡಮ್ಮ, ಒಂದು ಸ್ಪೆಷಲಿಟಿ. ದೇವಸ್ಥಾನಗೆ ಏನು ದೇವಸ್ಥಾನಗೆ ಹೇಳು? ಹಾಂ ಗೈಸ್, ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಕ್ಕೆ ಕೊಡ್ತಾವ್ರೆ. ಸೊ ಅದನ್ನು ಎತ್ಕೊಂಡು ಹೋಗೋದು ನಾವು. ದಿಸ್ ವಾನ್ ಅವ್ರಿಗೂ ಅದು ಎತ್ಕೊಂಡು ಹೋಗಿ ರೆಡಿ ಮಾಡೋಕ್ಕೆ ಕೊಡಬೇಕು. ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಮಾಡುವಾಗ ತೋರಿಸ್ತೀವಿ, ಓಕೆನಾ ಗಾಯ್ಸ್? ನಮಸ್ಕಾರ ಅನ್ನಿ. ಇವರೇ ಗಾಯ್ಸ್ ನಮ್ಮ ಪೂಜಾರಿ ಅಣ್ಣ. ಪೂಜೆ ಮಾಡೋದು ದೇವಸ್ಥಾನಕ್ಕೆ. ಬ್ಲಾಗಲ್ಲಿ ತೋರಿಸಿಲ್ಲ ಅಂತಾರೆ. ತೋರಿಸಿದ್ರೆ ಯಾರ ಮಾತಾಡಬೇಕು. ಇವ್ರೆಲ್ಲಿ ಬಂದು ತಡ್ಕಲಾಡ್ತಾ ಇರ್ತಾನೆ ಗೈಸ್. ಏನಾದರೂ ಒಂದಲ್ಲಿ ಏನೇನೋ ಇಕ್ಕಿದ್ರೆ ಅದು ಇದು ಅಂತೆಲ್ಲ ಮುಟ್ತಾ ಇರ್ತಾನೆ. ಕೊಡೋಣ, ನೀನು ಕೊಡ್ತಾ ಇರು ಗೈಸ್. ದೇವ್ರಿಗ ನೋಡಿ ಗೈಸ್, ಇವಾಗ ದೇವ್ರಿಗೆ ಮಾಡ್ತಾರೆ, ದೇವ್ರಿಗೆ ಹಂಗೆ ಫುಲ್ಲು ಪ್ರೋ ಆಗ್ಬಿಟ್ಟವ್ರು ನಮ್ಮಣ್ಣ. ಇವಾಗ ಮದುವೆ ಆಗೈತೆ, ಸ್ವಲ್ಪ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟೈತೆ ಸ್ವಲ್ಪ ಪೂಜೆ ಮೇಲೆ ಅಲ್ವಾ? ಫುಲ್ ಇಂಟ್ರೆಸ್ಟ್, ಮೊದಲಿನ ಥರ ಇಂಟ್ರೆಸ್ಟ್ ಇಲ್ಲ ಬಿಡಿ ಗಾಯ್ಸ್. ಆದರೂ ಇವತ್ತೆಲ್ಲ ಹೈಲೈಟ್ ಬಿಡೋಣ, ಸ್ವಲ್ಪ ಒಳ್ಳೆ ಸೈಡು ನೋಡಲಿ ಎಲ್ರೂ. ಪೂಜಾರಿ ಸೈಡು ನಾವ ಈಗ ಸ್ಟಾರ್ಟ್ ಮಾಡಿರೋರು ಅಷ್ಟು ಬೇಗ ಆಗ್ಬಿಡ್ತಾರ? ಒಂದಲ್ಲ ಒಂದು ದಿವಸ ಆತಿನ ಸುಮ್ಮನಿರೋಣ. ಸ್ಟಾರ್ಟ್ ಮಾಡಿದ್ದು 1 ತಿಂಗಳಾಯ್ತು. 1 ತಿಂಗಳಿಗೆ ಯಾರನ್ನ ಫೇಮಸ್ ಆಗ್ತಾರ? ಬುದ್ಧಿ ಇಲ್ದಿದ್ದು ಅಣ್ಣ ಎಲ್ಲ ಹಿಂಗೆ ಹೇಳೋದು ಗಾಯ್. ಎಲ್ಲ ಹಂಚ್ತಾರೆ ಇದು ಗೈಸ್. ಇದು ಹಂಚಕ್ಕೆ ತಾನೆ ಗಾನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾಡೋಗ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರನೇ. ಮಾಡಿದ್ರ ಗೈಸ್, ಹಳ್ಳಿಯವರು ಅಂತೀರಾ ಎಲ್ರು ಹಾಯ್ ಅನ್ನೋದು. ಗಾಯ್ಸ್, ಅಭಿಷೇಕ ಮಾಡಿದ್ದು ಹೂವು ನಂಗೆ ಕೊಟ್ಬಿಟ್ಟು ಹೋದ್ರು ಗಾಯ್ಸ್. ಇವನು ಪ್ರಸಾದಕ್ಕೆ ಬಿಡ್ಸೋ ಅಂದ್ರೆ ತಿನ್ಕೊಂಡೆ ಅವನೇ ಗೈಸ್. ಇವನು ಏನು ಕೊಡ್ತಾರೋ ಇವನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನ್ರಿ ಹಿಂಗ್ ಮಾಡಿದ್ರೆ ನೀವು? ಸ್ವಲ್ಪ ದಿವಸದಲ್ಲಿ ಉಜ್ರೆಗೆ ಉಜ್ಕೊಂಡು ಹೋಯ್ತಾಳೆ.
ಇನ್ 3 ಡೇಸಲ್ಲಿ ಓದ್ತಾಳೆ. ಆಗ ಇವ್ರ ಅಪ್ಪ ಅಮ್ಮ ಡ್ರಾಮಾ ನಾವು ನೋಡಬೇಕು ಹೆಂಗೆ ಅಳ್ತಾರೆ ಅಂತ, ಇವಳು ಹೆಂಗೆ ಅಳ್ತಾಳೆ ಅಂತ. ಹಾಯ್ ಗಾಯ್ಸ್, Hi guys, ವೆಲ್ಕಮ್ ಬ್ಯಾಕ್. welcome back to YouTube channel. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳತ್ತೆ, ಎಲ್ರು ಸಬ್ಸ್ಕ್ರೈಬ್ ಮಾಡಕ್ಕೆ. ಸ್ನಾನ ಮಾಡ್ತಿರಲ್ಲ, ಮುಟ್ಟಕ್ಕೆ ಬರ್ತಾರೆ guys. ಆಮಮ್ಮ ಆಮಮ್ಮ ಅಯ್ಯಮ್ಮ ಮಾಡ್ತಾಳೆ, ಸ್ನಾನ ಮಾಡ್ಕೊಂಡು ಬಂದಾಳೆ. ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ತಿದ್ರೆ ದೇವ್ರ ಮನೆಗೆ ಹೋಗ್ತಾಳೆ guys. ಹೋಗ್ತಾರಾ ಇವರು? ಏನೇನೋ ಹೇಳ್ತಾರೆ ಊರವ್ರದೆಲ್ಲ ಇವತ್ತೇ ಗೊತ್ತು ಗೈಸ್. ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ. ಇನ್ನೊಂದ್ಸತಿ ಹೇಳು. ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಏನೋ ಒಂದು ತೊಡ್ಕೊಳಾಡ್ ಕೊಡ್ತಾ ಇರ್ತಾರ. ಅಲ್ಲ ಎಕ್ಸ್ಕ್ಯೂಸ್ ಮೀ, ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಸಾಕು. ಇಲ್ಲೂ ಬಿಟ್ಬಿಟ್ರೆ ಓಸ್ ಹಿಡಿತಾರ, ಕ್ಲೀನ್ ಮಾಡಾಕ್ತಾರ ಹಂಗೆ. ಗೈಸ್ ಇವತ್ತೇ ಏನೋ ಕುಟ್ಟಾಕ್ತಾರಂತೆ, ಬನ್ನಿ ನೋಡೋಣ ಏನ್ ಕುಟ್ತಾರಂತೆ. ಕುಟ್ಟಿಯೇ ಕುಟ್ಟಾಕ್ರಿ ಕುಟ್ಟಾಕ್ರಿ. ಜೋರ ಹೊಡಿ. ನಾನು ಯಾವಾಗ ಇವ್ರಿಗೆ ಬ್ಯಾಕೆ ತೋರಿಸ್ತೀನಲ್ಲ, ಸ್ವಲ್ಪ ಫ್ರಂಟ್ ನೋಡಿರ ಇರ್ರಿ. ಫ್ರಂಟ್ ಕಾಣಿಸೋದೇ ಇಲ್ವಲ್ಲ. ಮಂದಾರ ಮಂದಾರ ಮಂದಾಕಿನಿಗೆ ಮಂದಾಕಿನಿಗೆ ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ನೇಮ್? ನಾನು ಕೃಷ್ಣ ಮಾಡ್ತೀನಿ. ಮದುವೆ ಆಚೆ ಆಗಲ್ಲ ಯಾರಣ್ಣ ಒಬ್ಬರನ್ನ ಆಗ್ತೇನೆ. ಆಚೆಯಾ? ಸುಜಾತ ಅಂತ ಹೋಗಿ ತೋರ್ಸೋಣ. ಹಾಂ, ಫೋಟೋ ನೋಡ್ತೀಯಾ? ಫೋಟೋ ಫೋಟೋ ನೋಡ್ತೀಯ ಸುಜಾತದ? ನೋಡ್ಬೇಕಲ್ಲ. ನಮ್ಗೆ ಸಿಗ್ದಲ್ಲ, ನಾವು ಈ ವಯಸ್ಸಲ್ಲಿ ಅಪ್ಪನ್ಗೆ ಆಸೆ ಗಾಯ್ಸ್ ಮಾತು. ಕೈ ಓಡಿಸ್ಕೊತಾವಳೆ. And the best actress is ನಂಬೇಡ ಡ್ರಾಮಾ. ನೀನು ಆಮೇಲೆ ಈ ಕಡೆ ಬಾ, ಕಾಣಿಸಲ್ಲ, ಸ್ವಲ್ಪ ಕರೆಕ್ಟ್ ಕಾಣಿಸ್ತೀಯ. ಅಂಟೇ ಇಲ್ಲ. ರೆಡ್ ತಿಕ್ಸ್. ಈ ಬ್ರಹ್ಮಂದ್ರು ನೋಡಿ ಗೈಸ್, ಈ ಬ್ರಹ್ಮಂದ್ರು ಗೈಸ್ ಓವರ್ ಡ್ರಾಮಾ ನನ್ನ ಮಗ. ಕುತ್ಕ ನೀನು. ಡ್ರಾಮಾ ನನ್ನ ಮಗ ನೋಡಿ ಗೈಸ್. ಬುಲೆಟಲ್ಲಿ ಹಾಯ್ ಮಾಡಬೇಕು. ಅಷ್ಟೇ, ಒಂದೇ ಸತಿ ಅಷ್ಟೇ. ಹೋಗಿ ಬಾಯ್. ಇದೇ ಮಳ್ಳೂರ್ ಎಂಟ್ರನ್ಸ್ ಗೈಸ್. ಅಮ್ಮನೂ ಓದಿದ್ದಾರೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಇದೆಲ್ಲ ಇರಲಿಲ್ಲ ಅಂತೆ, ಏನೋ ಸ್ವಲ್ಪ ಚಿಕ್ಕದಾಗಿತ್ತಂತೆ. ಗೌರ್ಮೆಂಟ್ ಸ್ಕೂಲಾಗಿ ಓದಿರೋದು ನಮ್ಮಮ್ಮನೂ ಅಲ್ವಾ. ಸೊ ಇವಾಗೆಲ್ಲ ರೀಬಿಲ್ಟ್ ಮಾಡ್ಬಿಟ್ಟವ್ರು ನೋಡಿ, ಅಲ್ಲೆಲ್ಲ ತುಂಬ ದೊಡ್ಡದಾಗೈತೆ. ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು
ಕನ್ನಡ ಮೀಡಿಯಂ ಅಂತ ನಮ್ಮ ಅತ್ತೆ ಎಲ್ಲ ಇಲ್ಲೇ ಓದಿರೋದು. ನಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಬಂಡಿ ಇಲ್ಲಿ ಎಷ್ಟು ಆಡಿದಿರೋ ಗಾಯ್ಸ್ ನಾವ ಕಣ್ಣಂಚಲ್ಲಿ ಕಣ್ಣೀರನ ಸ್ವಲ್ಪ ಇಡೀ ಹೋಗ್ಲಿ ಗೈಸ್. ಇಲ್ಲಿ ಮನೆ ಐತಂತೆ, ಇವಾಗ ಮನೆನೇ ಇಲ್ಲ. ಇದು ನಮ್ಮ ಅಜ್ಜಿ ಅವ್ರ ತಮ್ಮನ ಮನೆ. ಇದು ಇವ್ರ ಅಜ್ಜಿಯವರ ತಮ್ಮನ ಮನೆ ಅಂತೆ. ಅವರೇ ನಿಮ್ಮ ಅಜ್ಜಿಯನ್ನು ನೋಡು. ಮೈಲಾರ ಲಿಂಗೇಶ್ವರ ದೇವಸ್ಥಾನ ನಮ್ಮ ದೇವರು, ಕುಲದೇವರು, ಹಿರಮಲ್ನವ್ರ ಗೋತ್ರ. ಇನ್ನೇನು ಹೇಳ್ಬೇಕು? ಇನ್ನೇನಿದೆ ತಾಲೂಕು ಅಷ್ಟೇ. ನೋಡು ಕಾಮು ಲೂಸ್ ಅಂತೆ ಮನಿ ಕಂತಾಳು ಇದು ಹೇಳ್ಬೇಕು. ಮಾಡ್ರನ್ ವೆಂಕಟೇಶ್ವರ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ. ಹಂಗೆ ಪ್ರಸಾದ ಇಟ್ಕೊಂತೀನಿ ಅದು ಒಂಥರ ಲೆಕ್ಕವ. ಅದು ಈಗ ಗನ್ನು ಗೈಸ್ ಇವ್ರು ನಮ್ಮ ಮಾಮ ಗೈಸ್. ಇದು ಅವ್ರ ಅಂಗಡಿ. ಮೊದಲು ಹೋಟ್ಲಿಕ್ಕಿದ್ರು, ಹೋಟ್ಲ್ ಇವಾಗ ಕ್ಲೋಸ್. ಅವ್ರು ನಮ್ಮ ತಾತ ನೋಡಿ ಗೈಸ್, ನಮ್ಮ ತಾತ ಇವಾಗಿಲ್ಲ. ನಮಸ್ಕಾರ ಇಲ್ಲಿಂದಾನೆ. ನಮಸ್ಕಾರ. ಸರಿ ಬರೋದಾ? ಹೋಗ್ಬಿಟ್ಟು ಬರ್ತೀನಿ. ಚೆನ್ನಾಗಿದೆಯಾ ಪ್ರಸಾದ? ತಿಂದೆ ನಾನು ಅಲ್ಲಿ. ಏನಾದರೂ ಕೊಡ್ತೀಯಾ ತಿನ್ನಕ್ಕೆ? ಏನು ಬೇಕಾಯ್ತು ನೋಡ್ದ ಗೈಸ್, ಟೀನು ಮಾಡ್ತಾರೆ ಗೈಸ್ ನಮ್ಮ ಮಾಮ. ಫುಲ್ ಫೇಮಸ್ಸು ಏನ್ರಿ ಅಲ್ವಾ? ಬಲ್ಲ ಶಡ್ಡುಗಳು ಗೈಸ್. ಗೈಸ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ದೆ ನಡ್ಕೊಂಡು ಗೈಸ್. ಇದು ನನ್ನ ಫ್ರೆಂಡ್ ಮನೆ ದಿವ್ಯಾ. ಅವಾಗ ಚೆನ್ನಾಗಿತ್ತು. ಗೈಸ್ ಇದು ಇಲ್ಲಿನೂ ನಮ್ಮ ಮಾಮ ಅವ್ರ ಮನೆ, ಇದು ನಮ್ಮ ಮಾಮ ಅವ್ರ ಮನೆ, ಎಲ್ಲ ಒಟ್ಟಿಗೆ ಇರೋದು. ಇದೆ ಗಾಯ್ಸ್ ನಮ್ಮ ಮನೆ. ಇವರಿಬ್ರು ನೋಡಿ ನಮ್ಮ ಮನೆ ಇದೆ. ಇವ್ರು ನೋಡಿ ಗಾಯ್ಸ್ ಹೆಂಗ್ ಕೂತಿದ್ದಾರೆ ಇಲ್ಲಿ. ನೋಡಿ ಗಾಯ್ಸ್, ಅದು ತುಂಬ ಹೋಗೈತಲ್ಲ. ನೋಡಿ ಗಾಯ್ಸ್, ಕುರಿ ಹತ್ರ ಏನೋ ಮಾಡಕ್ ಬಂದಿದ್ದಾರೆ ಮಮ್ಮಿ. ಮಮ್ಮಿ ಹಾಯ್ ಅನ್ನು. ಶ್ರಮ ಜೀವಿ ಇವಾಗ ಸಿಕ್ಕುವ ಪಾಠ ಶಾಲೆಯಾಗಿಲ್ಲ. ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು. ಕುರಿದ ಅರಮನೆ ಆನಂದ ಬೇಸತ್ತು ಹೋಯಿತು. ಹಂಗೆ ಈ ಕಡೆ ಒಂದು ಹಂಗೆ ಒಂದು ಪಾಸ್ ಕೊಡು. ಬಿಸಿಲು ಕಾಣಿಸಲ್ಲ ಹೇಳಿ ಮಮ್ಮಿ. ಇದು ಸುಮಕ್ಕ ಅವ್ರ ಕುರಿ ಶೆಡ್ಗೆ ಮಾತ್ರ ಇದೆ ಗಾಯ್ಸ್. ನಮ್ಮೂರ್ ಕೆರೆ ಇನ್ನ ಒಳಗಡೆ ತುಂಬಾ ಇದೆ. ಆಂಜನೇಯ ದೇವಸ್ಥಾನ ಇದು. ಏಳೋದು ಬೀಳೋದು ಬಡವರ ಪಾಡಮ್ಮ. ನೋಡಿ ಗಾಯ್ಸ್, ಇದು ವರ್ಷಕ್ಕ ಅವ್ರ ಮನೆಗೆ ಹೋಗೋ ರೋಡು. ದಿಲೀಪ್ ಮಾಮ ಅವ್ರ ಮನೆ, ಸ್ಮಿತಕ್ಕ ಅಂತ ಹೇಳ್ತಿರ್ತೀರಲ್ಲ. ನಮ್ಮ ಮಾಮನ್ ಟ್ಯಾಕ್ಟ್ರಿ ತೋರಿಸಿಲ್ಲ ಅಂದರೆ ಹೆಂಗಾಯ್ತು ಗಾಯ್ಸ್. ಈ ಟ್ಯಾಕ್ಟ್ರಿಯಲ್ಲಿ ಎಷ್ಟು ಆಡಿದ್ದೀರಿ ಗಾಯ್ಸ್ ನಾವು. ಇದು ಹೊಸದ ಇದು ಯಾವುದು, ಇದು ಒಂಚೂರು ಚೇಂಜ್ ಮಾಡೋರೆ. ಇಲ್ಲ ಹಳೇದೆ. ಹಳೇದನ ಗಾಯ್ಸ್. ಎಷ್ಟು ಆಡಿದ್ದೀರಂದರೆ ಎಲ್ಲ ಆಟಗಳು ಆಡ್ಬಿಟ್ಟಿದ್ದೀರಿ ಇದ್ರಲ್ಲಿ. ಐ ಮೀನ್ ಇದು ಬಸ್ಸಾಟ, ರೇಲಾಟ ಗೈಸ್, ಬಸ್ಸಾಟ ಎಲ್ಲ ಆಡಿದ್ದೀರಿ ಗೈಸ್. ತುಂಬ ಚೆನ್ನಾಗೈತೆ ನೋಡಿ ನಮ್ಮ ಕುರಿ ಶೆಡ್ ಗಾಯ್ಸ್. ನೋಡಿ ಗೈಸ್ ನಮ್ಮ ಅಣ್ಣ. ಅಣ್ಣ ಹಾಯ್ ಅಣ್ಣ. ತಂಟೆನೆ ಮಾಡದೆ ಹೊತ್ತುಟ್ಟಿ ಹೋಗೋದು, ಏನೇನು ಮಾಡದೆ ನಾವ್ಯಾಕೆ ಬಾಳೋದು. ಇವಾಗ ಇದೆಲ್ಲ ನೋಡಕ್ ಬೆಂಗಳೂರಲ್ಲಿ ಇದ್ರೆ ನೋಡಕ್ಕಾಗಲ್ಲ, ಹಳ್ಳಿಗಳಿಗೆ ಬರಬೇಕು ಇದೆಲ್ಲ. ಮಾಡು ಡ್ರೈವರ್ ಅಪ್ಪ ಡ್ರೈವರ್. ಹಾಯ್ ಮಾಡು. ಹುಷಾರಿರಲಿಲ್ಲ ಗಾಯ್ಸ್ ಇವ್ರಿಗೆ, ಇವಾಗ ಪರವಾಗಿಲ್ಲ. ಬಾಯ್. ಇದೆಲ್ಲ ಹಸುಗಳಿರ್ತೀವಲ್ಲ
ಅದೇ ಗಿಡಗಳು ಅದೇ ಮರಗಳು ಅಂತೀರಿ, ಬಟ್ ನೈಸ್. ಆಶದಾಗ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ. ಇಲ್ಲೇ ವಾಕಿಂಗ್ ಬರ್ತಾ ಇದ್ರು ಪಾಪ ನಮ್ಮ ಅಜ್ಜಿ ಮುನಿಯಮ್ಮ. ಒಂಚೂರು ಮುಂದಕ್ಕೆ ಇಟ್ಕೊಂಗೆ ಗೈಸ್. ಮುನಿಯಜ್ಜಿ ನಮ್ಮ ಅಜ್ಜಿ ಅವರು ನನಗೆ ವಾಕಿಂಗ್ ಕರ್ಕೊಂಡು ಬರೋರು. ಮತ್ತು ಇಲ್ಲೇನೋ ಸೊಪ್ಪನ್ನ ತಿನ್ಸೋರು ಗೈಸ್. ಅದೇನೋ ತಿನ್ಸ್ಬಿಟ್ಟು ಏನಾಗಲ್ಲ ತಿನ್ನು, ಚೆನ್ನಾಗಿರುತ್ತೆ, ಜೀರ್ಣಕ್ಕೆ ಒಳ್ಳೇದು, ಅದು ಇದು. ಹಾಂ ಇದೆ ಈ ಸೊಪ್ಪನ್ನು ತಿನ್ಸೋರು. ಅದೇನು ಸೊಪ್ಪು ಅಂತ ಇದನ್ನೇನಂತಾರೆ? ಬೇವಿನ ಸೊಪ್ಪು. ಬೇವಿನ ಸೊಪ್ಪನ್ನ ತಿನ್ಸ್ಬಿಡೋರು. ಇಲ್ಲಿಂದ ಫುಲ್ಲು ಇನ್ನೂ ದೂರ ಹೋಗ್ತಾ ಇದ್ರೆ ಕರ್ಕೊಂಡು ಹೋಗಿ ಕತೆಗಳು ಹೇಳ್ಕೊಂಡು ಎಲ್ಲ ಮಾಡೋರು ನಾವು ಅಜ್ಜಿನೂ. ಪಾಪ ನೋಡಿದ್ದಾರೆ ಅವರು ನಮಗೂ, ಇಲ್ಲ ಅಂತ ಸುಳ್ಳು ಹೇಳ್ಬಾರ್ದು. ಸೊ ಇದೆಲ್ಲ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ ನೋಡಿ. ಇದು ವ್ಲಾಗ್ ಅಂತ ಏನಿಲ್ಲ ಗೈಸ್. ಏನೋ ನಮ್ಮ ಮಮ್ಮಿ ತುಂಬ ಆಸೆ ಬಿದ್ದು ನಮ್ಮೂರನ್ನ ತೋರಿಸು ಅಂತ ಹೇಳ್ತಾಯಿದ್ರು. ಸೊ ಅವ್ರ ಊರು ನಾವು ಒಂದು ರೌಂಡಾಗಿ ತೋರಿಸ್ತಾ ಇದ್ವಿ. ಮುತ್ತೂರ್ಗೆ ಹೋಗೋ ರೋಡು ಗಾಯ್ಸ್ ಇದು. ಅಲ್ಲಿ ಕುರಿಗ್ಲೆ ವಾಟ್ ಅ ವ್ಯೂ ಚೆನ್ನಾಗಿದೆಯಾ? ಇಲ್ಲದೆ ಮೋಡ ಶುದ್ಧಿಯಾಗೋದು, ಸದ್ದೆ ಇಲ್ಲದೆ ಗಂಧ ಗಾಳಿಯಾಗೋದು, ತಂಟೆನೆ ಮಾಡದೆ ಹೊತ್ತುಟ್ಟಿ ಹೋಗೋದು, ಏನೇನು ಮಾಡದೆ. ಗೈಸ್ ಈ ಜಾಗ ನೆನ್ನೆ ವಾಕಿಂಗ್ ಬಂದಿದ್ದೆ ಸುಮ್ಮನೆ ಹಂಗೆ. ಸೊ ಇಲ್ಲಿ ಮಳೆ ಬಿದ್ದಿತ್ತು. ಮಳೆ ಬಿದ್ದಾಗ ಮನ್ಸು ಮೇಲೆ ತುಂಬ ಚೆನ್ನಾಗಿ ಬರ್ತಿತ್ತು ನನಗೆ. ನಮ್ಮ KGF ಜ್ಞಾಪನ ಬಂದ್ಬಿಡ್ತು ಗೈಸ್. ನಿಜವಾಗಿ ಸೆಂಟಿಮೆಂಟ್ ಹೆಚ್ಚಾಗಿ ಹೋಗ್ತೈತೆ ನನಗೆ ಅವಾಗ. ಚೆನ್ನಾಗೈತೆ ಗೈಸ್. ಇದು ವ್ಯೂನು ಚೆನ್ನಾಗಿದೆ ನೋಡಿ. ಬರೀ ಆಯಿತು, ಲೆಟ್ಸ್ ಗೋ. ಹಿಂಗೆ ಆನ್ ಮಾಡಾಕ್ತೀನಿ. ಮತ್ತೆ ಹೋಗಿ ಇನ್ನೊಂದು ಸ್ವಲ್ಪ ಜಾಗ ಐತೆ ತೋರಿಸ್ಬಿಡ್ತೀನಿ. ನೋಡಿಬಿಟ್ಟು ಖುಷಿ ಬಿದ್ದೋಗ್ಲಿ ನಮ್ಮಮ್ಮನೂ ಅವ್ರದ್ದು ಫ್ಯಾಮಿಲಿನೂ ನೋಡಲಿ. ಗೈಸ್ ನನಗೆ ಇನ್ನೊಂದು ಏನಂದರೆ ಈ ಊರುಗಳಲ್ಲಿ ಗಾಡಿ ಓಡಿಸೋಕೆ ತುಂಬ ಇಷ್ಟ ಗೈಸ್. ಯಾಕಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ರೋಡ್ ಉದ್ದಕ್ಕೂ ಟ್ರಾಫಿಕ್ ಇರುತ್ತೆ ಗೈಸ್. ಒಂದು ನಿಮಿಷ ಇಷ್ಟು ಫ್ರೀಯಾಗಿ ಹೋಗೋದೇ ಇಲ್ಲ ಗಾಡಿಗಳು ಬೆಂಗಳೂರಲ್ಲಿ ನಿಜವಾಗ್ಲೂ. ಎಲ್ಲೋ ಹೈವೇ ಹಿಂಗಿರುತ್ತೆ. ಏನಾನ ಒಂಚೂರು ಇದು ಬಂದರೆ ಹಿಂಗೆ ಒಂದೊಂದು ನಿಮಿಷಕ್ಕೂ ಬ್ರೇಕ್ ಆಗ್ತಾ ಇರಬೇಕು. ಅದು ಮಾತ್ರ ತುಂಬ ಬೇಜಾರು ಕೊಡುತ್ತೆ. ನನಗೆ ಟ್ರಾಫಿಕ್ ಅಂದ್ರೇ ಆಗಲ್ಲ. ಗಾಡಿ ಓಡ್ಸೋಕ್ಕೆ ಇಷ್ಟ ಇಲ್ಲ ಬೆಂಗಳೂರಲ್ಲಿ. ಇಲ್ಲಾಂದರೆ ಜಾಲಿ ಖಾಲಿ ರೋಡು. ಚೆನ್ನಾಗೈತಲ್ಲ ರೈಮಿಂಗು. ಗೈಸ್ ಇದು ನಮ್ಮ ಅಮ್ಮ ಹುಟ್ಟಿದ ಊರು ಅಂತ ಹೇಳ್ದೆ ಮೊದಲೇ. ಇಲ್ಲಿ ಅವ್ರ ಅಣ್ಣಂದರು ಎಲ್ಲರೂ ಇಲ್ಲೇ ಇರೋದು ಗೈಸ್. ನಾವು ರಜಕ್ಕೆ ಬಂದರೆ ಇಲ್ಲೇ ಬರ್ತೀರಿ, ಎಲ್ಲೂ ಹೋಗಲ್ಲ. ಹೇಳಬೇಕು ಅಂದರೆ ಬೆಂಗಳೂರಿಗಿಂತ ಬೆಸ್ಟು ಅಂತ ಅನಿಸುತ್ತೆ. ಬೆಂಗಳೂರಲ್ಲಿ ಇವಾಗ ಇಲ್ಲಿ ನೆನ್ನೆ ನಾನು ನೋಡಿದೆ ಬರೀ ಹೂವು ಕರೆದಿದ್ದಕ್ಕೆ ಎಲ್ಲರೂ ಬಂದುಬಿಟ್ರು. ಮತ್ತು ಸ್ಮಿತಾಕ್ ಅವ್ರು ಅಂತ ಇದ್ದಾರೆ, ಸ್ಮಿತಾಕ್ ಅಂತ ಒಬ್ರು ಇದ್ದಾರಲ್ಲ, ಬ್ಲಾಗಲ್ಲಿ ನೋಡಿರ್ತೀರ, ಅವರು ಅಷ್ಟೇ ಬಂದು ನಮ್ಮ ಅತ್ತೆ ಮನೇಲಿ ಮಲ್ಕೊಂಡ್ರು. ನನಗೆ ಸ್ವಲ್ಪ ಶಾಕ್ ಆಯಿತು. ಯಾಕೆ ಗೊತ್ತಾ, ಬೇರೆ ಮನೆಗೆ ಬಂದು ಆರಾಮಾಗಿ ಮಲ್ಕೊಂಡಿದ್ದಾರೆ, ಅಲ್ಲಿ ಆ ಮನೇಲಿ ಕೇಳಲ್ವಾ, ಈ ಥರ ಎಲ್ಲ ಥಾಟ್ಸ್. ಯಾಕಂದರೆ ಇವಾಗ ನಾವು ನಮ್ಮ ಮನೆಯಿಂದ ಪಕ್ಕದ ಮನೆಗೆ ಒಂದು ಸ್ವಲ್ಪ ಹೊತ್ತು ಹೋದ್ರೇ ಕೇಳ್ಬಿಡ್ತಾರೆ, ಎಲ್ಲೋದೆ, ಏನಕ್ಕೆ ಹೋದೆ ಅಂತೆಲ್ಲ ಕೇಳ್ತಾರೆ. ಇಲ್ಲ ಹಂಗೆ ಇಲ್ಲವೇ ಇಲ್ಲ ಗೈಸ್. ನನಗೆ ಒಂದೊಂದು ಟೈಮ್ ಖುಷಿ ಆಗುತ್ತೆ. ಯಾರು ಕೇಳಲ್ಲ, ಆರಾಮಾಗೆ ಒಂದು ಟೀ ಕಾಫಿ ಕೊಟ್ಟಿದ ತಕ್ಷಣವೇ ಸಾಕು, ಟೀ ಕಾಫಿ ಕೊಟ್ಟರೆ ಸಾಕು ಅಷ್ಟೇ. ಇಲ್ಲಿ ಇವಾಗ ಯಾರು ಬೇರೆ ಅಂತ ಇಲ್ಲ. ಇವಾಗ ಫ್ರೆಂಡ್ಸ್ ಆದ್ರೂ ಅವರೆಲ್ಲರೂ ಫ್ಯಾಮಿಲಿ ಥರನೇ ಇರ್ತಾರೆ. ಇಲ್ಲಿ ಟ್ರೀಟ್ ಮಾಡ್ತಾರೆ ಎಲ್ಲರೂ. ಮತ್ತು ಒಂದು ಸತಿ ಒಂದು ಕಡೆ ಹೆಂಗಸ್ರಂತೂ ಮೇಯ್ನ್, ಒಂದು ಕಡೆ ಒಂದು ಹೆಂಗಸ್ರು ಕೂತ್ಕೊಬಿಟ್ರೆ ಊರವ್ರದ್ದೆಲ್ಲಾರ್ದು ಮ್ಯಾಟ್ರ್ ಅವ್ರಿಗೆ ಗೊತ್ತಿರುತ್ತೆ ಗೈಸ್. ಇದು ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಟೀ ಕಾಫಿಯಲ್ಲೇ ಇಡೀ ಊರು ಗುಂಡಾಂತರ ಮಾಡಿ ಮಾತಾಡ್ಬಿಡ್ತಾರೆ. ಅದೊಂದು. ಮತ್ತು ಯಾವುದೇ ಮನೆ ಆಗಲಿ, ಎಲ್ಲೇ ಇರಲಿ, ಯಾರೇ ಕರೀಲಿ ಬರ್ತಾರೆ. ಏನು ಬೈಕೊಂಡಿರೋ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಾಗ ಕರೆದಿದ ತಕ್ಷಣ ಬರ್ತಾರೆ. ಅದು ಮಾತ್ರ ನಾನು ನೋಡಿದ್ದೀನಿ ಇಲ್ಲಿ. ಆದರೆ ಬೆಂಗಳೂರು ಕಡೆ ಹಂಗಿಲ್ಲ ಗೈಸ್. ನಮ್ಮ ಮನೆ ಮುಂದೆನೇ ಒಂದು ಅಜ್ಜಿ ತೀರ್ಕೊಬಿಟ್ಟಿದ್ರು. ಅವರಿದ್ದರು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಆ ಥರ ಇತ್ತು. ಅವ್ರು ಸತ್ತ ಮೇಲೆ ನಮಗೆ ಗೊತ್ತಾಗಿದ್ದು ಅಲ್ಲೊಬ್ಬರು ಅಜ್ಜಿ ಇದ್ದಾರೆ ಅಂತ. ಸೊ ಹಿಂಗೆ ಬೆಂಗಳೂರು, ಹಿಂಗೆ ಹಳ್ಳಿ. ಸೊ ಇಷ್ಟೇ ಗೈಸ್. ಇದು ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದು ನಮ್ಮಮ್ಮ ಊರು ಆಯಿತಾ. ನಮ್ಮಮ್ಮ ಕೇಳ್ಕೊಂಡ್ರು ಊರನ್ನ ತೋರಿಸು ಅಂತ. ಸೊ ಅದು ಒಂದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಅಂಟಿಲ್ ದನ್ ಸಿ ಯು, ಟಾಟಾ, ಬಾಯ್.